ಕಸ್ಟಮೈಸ್ ದೇವರ ಪೂಜೆ ಅಂತ. ದೇವರ ಪೂಜೆ ಮಾಡುವಂತ ಅಧಿಕಾರ ಎಲ್ಲರಿಗೂ ಕೂಡ ಇದೆ. ಇವ್ರಷ್ಟೇ ದೇವರ ಪೂಜೆ ಮಾಡಬೇಕು, ಇವ್ರು ಮಾಡೋ ಹಾಗಿಲ್ಲ, ಗಂಡಸರಷ್ಟೇ ಮಾಡಬೇಕು, ಹೆಂಗಸರು ಮಾಡೋ ಹಾಗಿಲ್ಲ, ಹಾಗೇನಿಲ್ಲ. ಹಾಗಾದ್ರೆ ಉಪನಯನ ಆಗದೆ ವೇದ ಮಂತ್ರಗಳನ್ನ ಹೇಗ್ ತಾನೇ ಹೇಳೋದು ಅಂತ ಹೇಳಿದ್ರೆ, ಅದಕ್ಕೆ ಪುರಾಣಗಳಲ್ಲಿ ಹೇಳಿರುವಂತಹ ಒಳ್ಳೊಳ್ಳೆ ಶ್ಲೋಕಗಳನ್ನ ಮತ್ತೆ ಬೇರೆ ಬೇರೆ ಗ್ರಂಥಗಳಲ್ಲಿ ಹೇಳಿರುವಂತಹ ಒಳ್ಳೊಳ್ಳೆ ಶ್ಲೋಕಗಳನ್ನ ದೇವರಿಗೆ ಅರ್ಚನೆಗಾಗಿರ್ಬೋದು, ಅಭಿಷೇಕಕ್ಕಾಗಿರ್ಬೋದು, ಪ್ರಾರ್ಥನೆಗಾಗಿರ್ಬೋದು ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಿಟ್ಟಿದ್ದೇನೆ. ಈ ಕೃತಿ ಅನ್ನೋದು ಕಡಿಮೆ ಸಮಯದಲ್ಲಿ ಆಗುವ ರೀತಿಯಾಗಿ ಕೃತಿಯನ್ನ ಮಧ್ವಾಚಾರ ಮಾಡಿರುವಂತಹ ತಂತ್ರಸಾರ ಹಾಗೂ ಜಯತೀರ್ಥರು ಬರೆದಿರುವಂತಹ ಪದ್ಯಮಾಲಾಕ್ಕೆ ಅನುಸಾರವಾಗಿ ಈ ಸಣ್ಣ ಕೃತಿಯನ್ನು ರಚನೆ ಮಾಡಿದ್ದೇನೆ. ಇದರ ದೇವ್ರ ಪೂಜೆಯನ್ನು ಹೇಗ್ ಮಾಡಬಹುದು ಅನ್ನೋದರ ವರ್ಕ್ಶಾಪ್ ಅನ್ನ ಇದೇ ತಿಂಗಳು 20ನೇ ತಾರೀಕಿಂದ 10 ದಿನದ ಕಾಲಗಳವರೆಗೆ ಸಂಜೆ 7:00ವರೆಗೆ ಮಾಡೋರಿದ್ದೇನೆ. ಇಚ್ಛೆ ಇರುವಂತಹವರು ಜಾಯಿನ್ ಆಗ್ಬೋದು. ಕಡಿಮೆ ಸಮಯದಲ್ಲಿ ಪ್ರತಿನಿತ್ಯವೂ ಕೂಡ ಎಲ್ಲರೂ ಕೂಡ ಯಾವ ರೀತಿಯಾಗಿ ಎಫೆಕ್ಟಿವ್ ಆಗಿ ಕಸ್ಟಮೈಸ್ ದೇವರ ಪೂಜೆ ಅಂತ ಆ ರೀತಿಯಾಗಿ ಮಾಡಿದ್ದೀನಿ. ಯಾರು ತಿಳ್ಕೊಬೇಕು ಅಂತ ಹೇಳೋರು ನನ್ನ ಈ ಇನ್ಸ್ಟಾಗ್ರಾಮ್ ಬಯೋ ಇರತ್ತಲ್ಲ ಪೇಜ್ನ, ನನ್ನ ಇನ್ಸ್ಟಾಗ್ರಾಮ್ ಪೇಜಿನ ಬಯೋದಲ್ಲಿ ಲಿಂಕ್ ಇರುತ್ತೆ. ಇದು ಒತ್ತಿತು ಅಂತ ಹೇಳಿದ್ರೆ ಆಗ ಅದು ಕರ್ಕೊಂಡು ಹೋಗುತ್ತೆ. ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸ್ಆ್ಯಪ್ ಮಾಡಿ. ಇದು ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಟೈಮ್